ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ. ನಾನು ಕಳೆದ ಬಾರಿ ಸಾಕಷ್ಟು ಒಂದು ವಿಡಿಯೋ ಮಾಡಿದ್ದೆ ಮೂಲಿಕೆಗಳ ಬಗ್ಗೆ. ಮತ್ತು ಇನ್ನೂ ಅಷ್ಟು ಜನ ಸಾಕಷ್ಟು ಅದು ಮತ್ತೊಮ್ಮೆ ಹೇಳಿ ಅಂತ ಒಂದು ಹೇಳ್ತಾ ಇರೋದ್ರಿಂದ ಅವರ ಬಲವಂತಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಮೂಲಿಕೆಗಳು ಸಾಕಷ್ಟು ಖಾಲಿ ಆಗ್ತಾ ಇದ್ದಾವೆ. ಬೇಕಾದ್ರೆ ನೋಡಿ, ಎಲ್ಲ ಖಾಲಿ ಚೀಲ ಎಲ್ಲ ಬಿದ್ದಿದೆ, ಎಲ್ಲ ಖಾಲಿ, ಸ್ವಲ್ಪನೇ ಇರೋದು. ಒರಿಜಿನಲ್ ಲಾವಂಚ ಇದೆ. ಈ ಒಂದು ಮೂಲಿಕೆ ಇದು ಯಾರಿಗೂ ಸಿಕ್ಕಲ್ಲ, ದುರ್ಬಲವಾಗಿರುವಂಥ ಒಂದು ಮೂಲಿಕೆ ಇದು ಅಂತ. ತಾಡಪತ್ರಿ, ಈ ತಾಡಪತ್ರಿ ಸಾಮಾನ್ಯವಾಗಿ ಎಲ್ಲೂ ಸಿಕ್ಕಲ್ಲ. ಇದು ಗೊತ್ತಿರೋರು ಮಾತ್ರ ಇದು ಗೊತ್ತಿರುತ್ತೆ. ನೋಡಿ, ತಾಡಪತ್ರಿ ಅಂತ ಅಂದ್ಬಿಟ್ಟಿದ್ದು ಭಾಳ ಅದ್ಭುತವಾಗಿ ಕೆಲಸ ಮಾಡೋವಂಥದ್ದು. ಭೂತ ಪಿಶಾಚಿಗಳಿಗೆ ಇವಕ್ಕೆಲ್ಲ ಹಾಕುವಂಥದ್ದು. ಮತ್ತೊಂದು ವೀಕ್ಷಕರೇ, ಆ ತಾಡಪತ್ರಿ ಬಗ್ಗೆ ಮತ್ತೆ ನಾನು ಒಂದು ಹೇಳ್ತೀನಿ. ಈ ತಾಡಪತ್ರಿನ ದೇವಸ್ಥಾನಗಳಲ್ಲಿ ಹಾಕಬಾರ್ದು. ಇದೇನು ಭೂತ ಪ್ರೇತಗಳಿಗೆ ಮಾತ್ರ ಬರುತ್ತೆ. ಈ ಮನೆಗಳಲ್ಲಿ ಏನಾದರೂ ದುಷ್ಟಶಕ್ತಿಗಳಿದ್ದರೆ ಅಥವಾ ಹಸುಗಳು, ಕುರಿಗಳು ಈ ರೀತಿ ಇರುತ್ತೆ, ಅವು ಸಾಯ್ತಾ ಇರುತ್ತವೆ. ಅದಕ್ಕೆ ಅವು ಇನ್ನೂ ಕೆಲವೊಂದು ಮೂಲಿಕೆಗಳು ಹಾಕಿದ್ದಕ್ಕೆ ಹಸುಗಳು, ಮೇಕೆ, ಕುರಿಗಳು ಇಂಥವಕ್ಕೆಲ್ಲ ದಿಢೀರಂತ ಸಾಯ್ತಾ ಇರ್ತವೆ. ಅಂಥವಕ್ಕೆಲ್ಲ ಇನ್ನೂ ಒಂದಷ್ಟು ಮೂಲಿಕೆಗಳಿದೆ. 11 ಮೂಲಿಕೆಗಳನ್ನ ಸೇರಿಸಿ ಇದನ್ನು ಒಂದು ಮೂಲಿಕೆ ಮಾಡಿ ಅವುಗಳ ಮೇಲೆ ಚೆಲ್ಲಿದಾಗ ಇನ್ನೇನು ಜೀವ ಹೋಗ್ತಾ ಇದೆ ಅನ್ನೋವು ಕೂಡ ಬದುಕೊಳ್ತೇವೆ. ಅಂಥ ಅದ್ಭುತವಾದಂಥ ಮೂಲಿಕೆಗಳು. ಅಂದರೆ ಇದು ನಾನು ಒಂದೇ ತೋರಿಸ್ತಾ ಇದ್ದೀನಿ ನಿಮಗೆ, ಅದಕ್ಕಿನ್ನೂ ಸಾಕಷ್ಟು ಕೆಲವು ಮೂಲಿಕೆಗಳು ಸೇರಿಸ್ಬೇಕಾಗುತ್ತೆ. ಹಾಗಾಗಿ ಅಂದರೆ ಇದು ಒಂದು ದುಷ್ಟಶಕ್ತಿಗಳಿಗೆ ಪ್ರಯೋಗ ಮಾಡುವಂಥದ್ದು. ಮನೆಯಲ್ಲಿ ಯಾವುದಾದ್ರೂ ಆ ರೀತಿ ಶಕ್ತಿ ಇದೆ, ಕೆಟ್ಟದಿದೆ, ನೆಗೆಟಿವ್ ಇದೆ ಅಂದವರು ಇದನ್ನು ಬಳಸ್ಕೊಳ್ಳಿ. ದೇವಸ್ಥಾನಗಳಲ್ಲಿ ಇದನ್ನು ಜಾಸ್ತಿ ಬಳಸಬೇಡಿ. ಬನ್ನಿ ಈಗ, ಯಾಕೆಂದರೆ ಗೊತ್ತಿಲ್ಲದೆ ಪಾಪ ಎಲ್ಲ ಹಾಕ್ಕೊಂಡ್ಬಿಡ್ತೀರಾ. ಲವಂಚ ಇದು ನಿಮಗೆ, ಯಾಕೆ ನಾನು ಇಲ್ಲಿ ಸ್ವಲ್ಪ ಕರೆಂಟದು ಇದಿಲ್ಲ, ಇದು ಒಂದು ಸಪ್ರೇಟ್ ಮೂಲೆಯಲ್ಲಿ ಇಟ್ಬಿಟ್ಟು ಮನೆಯಲ್ಲಿ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ. ಆಮೇಲೆ ಇದು ನೋಡಿ, ಇದು ಏನು ಹೇಳ್ತಾರೆ ಇದನ್ನು, ಇಂಗಳದ ಹಣ್ಣು ಅಂತ. ಇದು ಒಂದು ರೀತಿ ಇಂಗಳದ ಹಣ್ಣು, ಈ ಹುಣಸೆ ಹಣ್ಣು ಥರನೇ ಬರುತ್ತೆ. ಯಾಕಂದರೆ ನಮ್ಮ ಹಳೆಯ ಕಾಲದವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಇಂಗಳದ ಹಣ್ಣು ಅಂತ. ಇದನ್ನು ಸ್ವಲ್ಪ ಕಿತ್ತಿ ತಿಂದಾಗ ಹುಣಸೆ ಹಣ್ಣು ಯಾವ ರೀತಿ ಹುಳಿ ಇರುತ್ತೋ ಆ ರೀತಿ ಹುಳಿ ಬರುತ್ತೆ. ಇದನ್ನು ಒಂದು ಹರ್ಬಲ್ ಔಷಧದಲ್ಲಿ ಕೂಡ ಬಳಸ್ತಾರೆ, ಮತ್ತು ಬೇರೆ ಕೆಲಸಗಳು ಕೂಡ ಇದನ್ನು ಬಳಸ್ತಾರೆ. ಈ ಶುಗರು ಇದಕ್ಕೆಲ್ಲ ಕೂಡ ಇದನ್ನು ಬಳಸ್ತಾರೆ, ಹುಳಿ ಇರೋದ್ರಿಂದ ಬಳಸ್ತಾರೆ. ಇನ್ನು ಸಾಕಷ್ಟು ದೇವಸ್ಥಾನಗಳಿಗೆ, ದೇವ್ರುಗಳಿಗೆಲ್ಲ ನಾನು ತೋರಿಸಿದ್ದೆ, ಮತ್ತೊಮ್ಮೆ ಕೂಡ ಹೇಳ್ತಿದ್ದೀನಿ ಕೇಳ್ತಾ ಇರೋದ್ರಿಂದ. ಇದು ನೋಡಿ, ಜಡೆ ಭೂತಾಳೆ. ಇದು ಒಂದು ರೀತಿ ಜಡೆ ಭೂತಾಳೆ, ಜಡೆ ರೀತಿ ಬರುವಂಥ ಭೂತಾಳೆ ಬೇರೆ. ಇದು ಒಂದು ಹಗ್ಗ ರೀತಿ ಸುತ್ತಕೊಂಡಿದೆ. ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇದು ಈ ರೀತಿ ಜಡೆ ಭೂತಾಳೆ. ಇದನ್ನು ಹೋಮಗಳಿಗೆ ಹಾಕ್ಬೋದು ನೀವು ಆರಾಮಾಗಿ. ಇದನ್ನು ಹಾಕಿದಾಗ ಅಲ್ಲಿರೋ ಅಂಥ ದೇವತೆಗಳಿಗೆ ಉಗ್ರವಾದ ರೂಪ ಬರುತ್ತೆ. ಅವ್ರಿಗೆ ಉಗ್ರವಾದ ಶಕ್ತಿ ಯಾವುದು ಒಂದು ಈ ನೆಗೆಟಿವ್ ಅವರಲ್ಲಿ ಇರುತ್ತೆ, ಅಲ್ಲಿ ಏನೋ ಒಂದು ತೊಂದರೆ ಆಗಿರೋವಂಥದ್ದು ಅದು ಎಲ್ಲ ಹೋಗಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತು ನಾನು ಆ ದೇವ್ರುಗಳು ಕಳಸದಲ್ಲಿ ಬರೀತಾರಲ್ವ, ಆ ಕಳಸದಲ್ಲಿ ಅಂಥ ದೇವ್ರುಗಳು ಕೂಡ ಇದನ್ನು ಬಳಸ್ತಾರೆ. ಇದು ಬಳಸಲಿಲ್ಲ ಅಂದರೆ ಆ ದೇವತೆ ಉಗ್ರ ಆಗಲ್ಲ. ಅದ್ರ ಜೊತೆಗೆ ಇನ್ನೂ ಕೆಲವು ಹಾಕ್ತಾರೆ, ಇದೊಂದೇ ಅಲ್ಲ. ಮತ್ತು ಇದನ್ನು ಪಬ್ಲಿಕ್ ಕೂಡ ಮಾಡಲಿಕ್ಕಾಗಲ್ಲ. ನಾನು ಒಂದು ಮಾತ್ರ ತೋರಿಸಿದ್ದೀನಿ, ಅದಕ್ಕಿನ್ನೂ ಸಾಕಷ್ಟು ತೋರಿಸೋ ಇದೆ. ಅದನ್ನೆಲ್ಲ ಇಲ್ಲಿ ವಿಡಿಯೋದಲ್ಲಿ ಹೇಳಲಿಕ್ಕಾಗಲ್ಲ. ಅದನ್ನು ಆ ರೀತಿ ಪಬ್ಲಿಕ್ ಕೂಡ ಮಾಡಬಾರ್ದು. ಹಾಗಾಗಿ ಆ ಒಂದು ಮಾತ್ರ ನಾನು ಹೇಳಿದ್ದೀನಿ. ಇನ್ನೂ ಸಾಕಷ್ಟಿದೆ ನೋಡಿ. ಘಾಟಿಗೆ ಭಾಳ ಇದು ಆರೋಗ್ಯನೂ ಇರುತ್ತೆ. ಇದ್ದ ಜಾಗದಲ್ಲಿ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಇದ್ರ ಸ್ಮೆಲ್ಲು ನಾವು ಕುಡಿತಾ ಇರ್ತೀವಿ, ಅಂದರೆ ವಾಸನೆ ಕುಡಿತಾ ಇರ್ತೀವಿ ನೋಡಿ. ಆ ವಾಸನೆ ಕುಡಿದಾಗ ಯಾವುದೇ ಕೆಮ್ಮಿದ್ರು, ಯಾವುದೇ ರೋಗ ಇದ್ದರೂ ಅಲ್ಲಿ ಆ ಜಾಗಕ್ಕೆ ಬಂದ್ರೇ ಒಂದು ರೀತಿ ಮನುಷ್ಯನಿಗೆ ಇರೋ ನೆಗೆಟಿವ್ ಎಲ್ಲ ಹೊರಟೋಗುತ್ತೆ. ನಾನು ಯಾಕೆಂದರೆ ಒಂದು ಈ ರೂಮಲ್ಲಿ ಹಾಕಿದ್ದೀನಿ, ಅಲ್ಲಿ ಹೋಗ್ತಾ ಬರ್ತಾ ಇದ್ದಾಗ ನನಗೆ ಒಂದು ರೀತಿ ಆಗುತ್ತೆ ಇಲ್ಲಿ ಬಂದಾಗ. ಅಷ್ಟು ಅದ್ಭುತವಾಗಿರುತ್ತೆ. ಮತ್ತು ಯಾವುದನ್ನ ಕೆಲವೊಂದು ದುಷ್ಟಶಕ್ತಿಗಳಿದ್ರೂ ಆ ರೂಮ್ಗೆ ಹೋಗ್ಲಿಕ್ಕೆ ಬಿಡಲ್ಲ, ಅಂದರೆ ಆ ಮೂಲಿಕೆಗಳ ಹತ್ರ ಹೋಗಕ್ಕೆ ಬಿಡಲ್ಲ. ಅದು ಆ ರೀತಿ ತೊಂದರೆಗಳು ಆಗ್ತವೆ ಅವ್ರಿಗೆ ಅಂಥದ್ದು. ಮತ್ತು ದೇವತಾ ಆಕರ್ಷಣೆ ಇರೋರಿಗೆ ಅವ್ರಿಗೂ ಕೂಡ ಇಂಥದ್ದನ್ನೆಲ್ಲ ಹಾಕ್ಕೊಂಡಾಗ ಏನಾಗುತ್ತೆ, ಈ ಮೂಲಿಕೆಗಳು, ಎಲ್ಲ ಮೂಲಿಕೆಗಳು ಒಂದೇ ಹತ್ರ ಇರೋದ್ರಿಂದ ಆ ವಾಸನೆ ಬರೋದ್ರಿಂದ ಏನಾಗುತ್ತೆ, ಅವ್ರ ಮೂಗುಗೆ ಹೋಗೋದ್ರಿಂದ ಆ ದೇವತೆಗಳು ಕೂಡ ಆ ಒಂದು ಕ್ಷಣಕ್ಕೆ ಆವೇಶ ಆದಂಗೆ ಆಗುತ್ತೆ. ಒಂದು ರೀತಿ ಮೈ ಒಂದು ರೀತಿ ಮೈ ಏನೋ ಭಾರ ಏನೋ ಆಗ್ತಾ ಇದೆ ಅನ್ನೋ ರೀತಿ ಒಂದು ಆವೇಶ ಆಗೋಕ್ಕೆ ಅಲ್ಲಿ ಇದಾಗುತ್ತೆ. ಅಂಥ ಒಂದು ಅದ್ಭುತವಾದಂಥ ಇದು. ಯಾಕೆಂದರೆ ಇದರಲ್ಲಿ ಸಾಕಷ್ಟು ಅಗಿಲು ಗಂಧ ಇರುತ್ತೆ,
ಕೋಸ್ಟಮ್ ಇರುತ್ತೆ, ಈ ಉಗ್ರ ಭೂತಾಳೆ ಇರುತ್ತೆ, ಉಗುರು ಭೂತಾಳೆ ಇರುತ್ತೆ, ಇನ್ನು ಸಾಕಷ್ಟು ಹಿಮಂಜಿಷ್ಟ, ಎಡಮುರಿ, ಬಲಮುರಿ, ಹೀಗೆ ಸಾಕಷ್ಟು ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಅಲ್ಲಿ ಬಂದಾಗ ಆವೇಶ ಇಲ್ಲಿ ಬರ್ತಾ ಇರೋರಿಗೆ ನಿಂತೋಗಿದೆ ಅಂದಾಗಲೂ ಕೂಡ ಆ ಒಂದು ಇದರ ಸ್ಥಳಕ್ಕೆ ಬಂದಾಗ ಒಂದು ರೀತಿ ಮೈ ಆವೇಶ ಬಂದಾಗ ಒಂದು ಕ್ಷಣ ಆಗುತ್ತೆ ಅವ್ರಿಗೆ. ಮೈನೇ ಒಂದು ಇಲ್ಲಿ ಯಾವ್ದಾರು ರೋಗ ಇದ್ದವ್ರು ಕೂಡ ಈ ಒಂದು ಸ್ಥಳಕ್ಕೆ, ಈ ಮೂಲಿಕೆಗಳಿರುವಂಥ ಸ್ಥಳಕ್ಕೆ ಬಂದಾಗ ಮೈಯೇ ಹಗುರ ಆಗಿಬಿಡುತ್ತೆ. ಯಾಕಂದ್ರೆ ನಾನು ಸ್ವಲ್ಪ ದಿವಸ ನೋಡ್ತಾ ಇದ್ದೀನಿ, ಇಲ್ಲಿಗೆ ಬಂದಾಗೆಲ್ಲ ನನಗೆ ಒಂದು ರೀತಿ ಏನೇ ಇದ್ದರೂ ಅಲ್ಲಿ ಒಂದೇನೋ ಒಂದು ಕ್ಲಿಯರ್ ಆಯಿತಾ, ಮೈಕೈ ನೋವು ಇದ್ದಾಗಲೂ ಒಂದು ರೀತಿ ಕ್ಲಿಯರ್ ಆದಂಗೆ ಆಗುತ್ತೆ. ಯಾಕೆ ನನಗೆ ಸಾಕಷ್ಟು ಕೆಲಸ ಇರುತ್ತೆ, ಬೆಳಗ್ಗೆಯಿಂದ ಸಂಜೆ ತನಕ ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಇಲ್ಲಿಗೆ ಬಂದಾಗ ಏನಾಗುತ್ತೆ, ಒಂಥರ ರಿಲೀಫ್ ಆದಂಗೆ ಆಗ್ಬಿಡುತ್ತೆ. ನಾನು ಅನ್ಕೊತೀನಿ ಈಗ ಮೈಕೈ ನೋವಿತ್ತು ಏನೋ ಒಂದು ಸ್ವಲ್ಪ ನಾನೇನು ತೊಗೊಳ್ಳೇ ಇಲ್ಲ, ಇಷ್ಟು ಬೇಗ ಒಂದು ಕ್ಲಿಯರ್ ಆಯಿತಾ ಅನ್ನೋ ರೀತಿಲಿ ಆಗುತ್ತೆ. ಇರಲಿ, ಅದು ಈಗ ಇಂಥ ಒಂದೆಲ್ಲ, ಯಾಕೆ ಇನ್ನೂ ಸಾಕಷ್ಟಿದೆ, ನಾನು ಅಷ್ಟೂ ಇಲ್ಲಿ ಬಿಚ್ಚಿ ಇದನ್ನೆಲ್ಲ ತೋರಿಸ್ಲಿಕ್ಕಾಗಲ್ಲ ನಿಮಗೆ. ಸಾಕಷ್ಟಿದೆ, ಮೂಟೆಗಟ್ಟಲೆ ಇರೋದ್ರಿಂದ ಇಲ್ಲಿ ಅಂಗಡಿಗಿಂತ ನೀವೇನು ಹೊರಗಡೆ ತರ್ತೀರ ಅದಕ್ಕಿಂತ ಕಮ್ಮಿಯಾದ ಬೆಲೆ ನಿಮಗೆ ಇಲ್ಲಿ ಸಿಗುತ್ತೆ. ಯಾಕೆಂದರೆ ಇದೆಲ್ಲ ಸ್ವಲ್ಪನೇ ಇರೋದ್ರಿಂದ ನೀವು ಆದಷ್ಟು ಬೇಗ ಇದನ್ನು ತಗೊಳ್ಳೋ ಪ್ರಯತ್ನ ಮಾಡಿ. ನೋಡಿ, ಇಲ್ಲಿ ಸಾಕಷ್ಟು ಇದೆ. ಇನ್ನೂ ಬೇರೆ ಕಡೆಯೂ ಸ್ವಲ್ಪ ಇಟ್ಟಿದ್ದೀನಿ, ಅಂದರೆ ಈಗ ಸದ್ಯಕ್ಕಿದು ಖಾಲಿ ಆದಮೇಲೆ ನಾನು ಅದನ್ನು ತಗೊಳ್ತೀನಿ. ಈ ಕಪ್ಪು ಜೀರಿಗೆ ಇರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು, ಇವೆಲ್ಲ ಸಾಕಷ್ಟು ಮೂಲಿಕೆಗಳೇ. ಮತ್ತು ಇದರಿಂದ ಕೆಲವೊಂದು ಇನ್ನೂ ಬೇರೆ ಇದಕ್ಕೆಲ್ಲ ಬರುತ್ತೆ. ಅದು ಮುಂದಿನ ವೀಡಿಯೋದಲ್ಲಿ ಅದನ್ನು ಹಾಕ್ತೀನಿ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಯಾಕೆಂದರೆ ಸಾಕಷ್ಟು ಆಗಲೇ 2 ಬಾರಿ ನಾನು ಹಾಕಿದ್ದೆ. ಮತ್ತೊಮ್ಮೆ ಬಾರಿ ಇವ್ರು ಯಾರೋ ಕೆಲವರು ಅದು ಸರಿಯಾಗಿ ಗೊತ್ತಾಗ್ತಾಯಿಲ್ಲ, ಇನ್ನೊಮ್ಮೆ ಹಾಕಿ ಮತ್ತೊಮ್ಮೆ ಹಾಕಿ, ಕೆಲವ್ರಿಗೆ ಅದು ವೀಡಿಯೋ ಹೋಗ್ತಾ ಇಲ್ವಂತೆ. ಭಾಳ ಜನ ಹೇಳ್ತಾರೆ ನಿಮ್ಮ ವೀಡಿಯೋ ಈಗ ಸದ್ಯಕ್ಕೆ ಏನೂ ಬರ್ತಾ ಇಲ್ಲ ಅಂತ, ಲಿಂಕ್ ಕಳಿಸಿ ಅಂತ. ಅದು ಲಿಂಕ್ ಕೊಟ್ಕೊಂಡು ಕೂತ್ಕೊಳ್ಳೋಷ್ಟು ನನಗೆ ಸಮಯ ಇಲ್ದಿರೋದ್ರಿಂದ ನಾನು ಹೊಸ್ದಾಗಿ ಮತ್ತೊಮ್ಮೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಅದೇ ಕಾರಣಕ್ಕೆ ಹಾಕ್ತಾಯಿರೋದು. ಯಾಕೆ ಅಂತಂದ್ರೆ ನಿಮಗೂ ಪದೇ ಏನಕ್ಕೆ ಹಾಕ್ತಾರಪ್ಪ ಇವರು ಅನ್ನೋ ಥರ ಇದ್ದರೆ, ಈಗ ಗೊತ್ತಿಲ್ದಿರೋರಿಗೆ, ವೀಡಿಯೋ ಹೋಗ್ದಿರೋರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಈ ಒಂದು ಸಮಗ್ರ ಮಾಹಿತಿ ನೀವು ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ.